ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಆಫೀಸ್ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತಗೊಂಡು ಬಂದಿದ್ದೀನಿ. ಇದು ಬಂದು ಪಾರ್ಟ್ ಟೈಮ್ ವರ್ಕ್ಗೆ ಹೈಯರಿಂಗ್ ನಡೆಸ್ತಾ ಇರುವಂಥದ್ದು. ಹಾಗೆ ಕಂಪ್ನಿ ಬಂದು ಬ್ಯಾಂಗ್ಳೂರ್ ವಿಜಯನಗರಲ್ಲಿ ಆಫೀಸ್ ಇರೋವಂಥದ್ದು. ಇನ್ನು ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಅಪ್ನಾ ಆ್ಯಪಲ್ಲಿ ಪೋಸ್ಟ್ ಆಗಿರೋವಂಥ ಹೈಯರಿಂಗ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಟೆಲಿಕಾಲರ್ ಕಮ್ ಕಂಪ್ಯೂಟರ್ ಆಪ್ರೇಟರ್ಗೆ ಇಲ್ಲಿ ರೋಲ್ ಇರೋವಂಥದ್ದು. ಅಂದರೆ ನೀವು ಟೆಲಿಕಾಲರ್ ಆಗಿ ಜೊತೆಗೆ ಕಂಪ್ಯೂಟರ್ ಆಪ್ರೇಟರ್ ಆಗಿ ಈ ಕಂಪ್ನಿಲಿ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಪ್ನಿ ನೋಡಿದ್ರೆ ಆ್ಯಂಡ್ರೋ ಜಿಯೋಟೆಕ್ ಆ್ಯಂಡ್ ಇನ್ಫೋ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇರುವಂಥದ್ದು. ಬೇಸಿಕ್ಲಿ ಈ ಕಂಪ್ನಿ ಬಂದು ಸಾಯಿಲ್ ಟೆಸ್ಟಿಂಗ್ ಕಂಪ್ನಿ ಇರುತ್ತೆ. ಈ ಸಾಯಿಲ್ ಟೆಸ್ಟ್ ಮಾಡುವಂಥದ್ದು ಇವರ ವರ್ಕ್ ಆಗಿರುತ್ತೆ. ಇಲ್ಲಿ ನೀವು ಟೆಲಿಕಾಲರ್ ಆಗಿ ವರ್ಕ್ನ ಮಾಡ್ತಾ ಇರ್ತೀರಾ. ಇನ್ನು ನೀವು ಗೂಗಲಲ್ಲಿ ಇದರ ರಿವ್ಯೂ ಚೆಕ್ ಮಾಡಿದ್ರೆ ಕಂಪ್ನಿಗೆ 4.9 ಔಟ್ ಆಫ್ 5 ಇಲ್ಲಿ ರೇಟಿಂಗ್ ಇದೆ. ಸೊ ಒಂದು ಬೆಸ್ಟ್ ಕಂಪ್ನಿ ಆಗಿದೆ. ಇಲ್ಲಿ ತುಂಬ ಸ್ಟ್ರೆಸ್ ಕೂಡ ಇಲ್ಲ, ನಿಮ್ಮ ಕೆಲಸ ತುಂಬಾ ಈಸಿ ಆಗಿರುತ್ತೆ. ಜಸ್ಟ್ ಕಾಲಲ್ಲಿ ಔಟ್ ಗೋಯಿಂಗ್ ಇನ್ಕಮಿಂಗ್ ಕಾಲ್ಸಲ್ಲಿ ರಿಸೀವ್ ಮಾಡಿ ಅವ್ರಿಗೆ ಆನ್ಸರ್ ಮಾಡುವಂಥದ್ದು, ಬೇಕಾಗಿರೋ ಇನ್ಫಾರ್ಮೇಷನ್ಸ್ನ ಕೊಡುವಂಥದ್ದಾಗಿರುತ್ತೆ. ನಾನು ಇನ್ನು ಮುಂದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಇನ್ನು ಇಲ್ಲಿ ಕಂಪ್ನಿ ಇರೋದು ಎಲ್ಲಿ ಅಂತ ನೋಡಿದ್ರೆ ನೀವೇ ನೋಡ್ಬೋದು, ವಿಜಯನಗರ್ ಬ್ಯಾಂಗ್ಳೂರಲ್ಲಿ ಈ ಆಫೀಸ್ ಇರೋವಂಥದ್ದು. ನೀವು ಅಲ್ಲೇ ವರ್ಕ್ ಮಾಡಬೇಕಾಗಿರುತ್ತೆ. ಯಾರು ಬ್ಯಾಂಗ್ಳೂರ್ ವಿಜಯನಗರ್ ಸರೌಂಡಿಂಗ್ ಇದ್ದೀರಾ ಅವರು ಈ ಕೆಲಸಕ್ಕೆ ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಸ್ಯಾಲ್ರಿ ನೋಡಿದ್ರೆ 20,000-25,000ವರೆಗೂ ನಿಮಗೆ ಮಂತ್ಲಿ ಕೊಡ್ತಾ ಇದ್ದಾರೆ. ನೀವೊಂದು ಇಲ್ಲಿ ನೋಡಬೇಕಾಗಿರೋದು ಏನಂದರೆ, ಇದು ಪಾರ್ಟ್ ಟೈಮ್ಗೆ ಕೊಡ್ತಾ ಇರೋದು, ಫುಲ್ ಟೈಮ್ ಅಲ್ಲ. ಜಸ್ಟ್ ನೀವು ಪಾರ್ಟ್ ಟೈಮ್ ಇಲ್ಲಿ ವರ್ಕ್ ಮಾಡ್ತೀರಾ, ನಿಮಗೆ 20,000-25,000 ಪರ್ ಮಂತ್ ಕೊಡ್ತಾ ಇದ್ದಾರೆ. ಸೊ ಬೆಸ್ಟ್ ಸ್ಯಾಲ್ರಿ ಆಗಿದೆ. ಇನ್ನು ಇಲ್ಲಿ ನೋಡಿದ್ರೆ ನಿಮಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ವರ್ಕ್ ಫ್ರಮ್ ಆಫೀಸ್ ಆಗಿರುವಂಥದ್ದು. ಯಾವುದೇ ರೀತಿಯಾದಂಥ ವರ್ಕ್ ಫ್ರಮ್ ಹೋಮ್ ಇಲ್ಲಿ ಸಿಗೋದಿಲ್ಲ. ನಿಮಗೆ ಬೇಕಾದರೆ ವರ್ಕ್ ಫ್ರಮ್ ಆಫೀಸ್ಗೆ ಇಲ್ಲಿ ಅಪ್ಲೈ ಮಾಡಿ ಆಮೇಲೆ ನೀವು ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಬೋದು. ಅವ್ರಿಗೆ ಓಕೆ ಇದೆ ಅಂದರೆ ನಿಮಗೆ ಕೆಲಸ ಕೊಡ್ತಾರೆ. ಇಲ್ಲಿ ನಾನು ಹೇಳಿದಾಗ ಇದು ಪಾರ್ಟ್ ಟೈಮ್ಗೆ. ಬಟ್ ಇಲ್ಲಿ ಏನಂದರೆ ನಿಮಗೆ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಟೆಲಿಕಾಲರಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗುಡ್ ಇಂಗ್ಲೀಷ್ ಬರಬೇಕು. ಇಂಗ್ಲೀಷ್ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು. ಇಂಟರ್ನ್ಯಾಷನಲ್ ಆಗು ಕೂಡ ನಿಮಗೆ ಮಾತಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಾಬ್ ಡೀಟೇಲ್ಸ್ ಏನು ಅಂದರೆ, ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಟು ಹ್ಯಾಂಡಲ್ ಕಸ್ಟಮರ್ ಲೀಡ್ಸ್ ಆ್ಯಂಡ್ ಎಂಕ್ವೈರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನಂದರೆ, ಕಸ್ಟಮರ್ ನಿಮಗೆ ಕಾಲ್ ಮಾಡಿ ಅವರ ಲೀಡ್ಸ್ ಅಂದರೆ ಎಲ್ಲಿ ಟೆಸ್ಟಿಂಗ್ ಮಾಡಬೇಕು ಅಥವಾ ಅವ್ರಿಗೆ ಏನು ರಿಪೋರ್ಟ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಕಾಲ್ ಮಾಡಿ ಕೇಳ್ತಾರೆ. ಅದ್ರ ಬಗ್ಗೆ ನೀವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಹ್ಯಾಂಡಲ್ ಔಟ್ ಬೋರ್ಡಿಂಗ್ ಕಾಲ್ಸ್, ನಾನು ನಿಮ್ಗೆ ಹೇಳ್ದಾಗೆ ನೀವು ಕೂಡ ಅವರಿಗೆ ಸ್ವಲ್ಪ ಕಾಲ್ ಮಾಡಿ ನಿಮ್ಮ ರಿಪೋರ್ಟ್ ಬಂದಿದೆ ಕಲೆಕ್ಟ್ ಮಾಡ್ಕೊಳ್ಳಿ, ಈ ರೀತಿಯಾದಂಥ ಕಾಲ್ಸ್ನ ಕೂಡ ನೀವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೊವೈಡ್ ಅಕ್ಯುರೇಸಿ ಇನ್ಫಾರ್ಮೇಷನ್ ಅಬೌಟ್ ಸರ್ವಿಸ್, ನಾನು ನಿಮ್ಗೆ ಹೇಳ್ದಾಗೆ ಕರೆಕ್ಟ್ ರಿಪೋರ್ಟ್ ಏನಿದೆ ಅಥವಾ ಕರೆಕ್ಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಮಾತ್ರ ನೀವು ಕಸ್ಟಮರ್ಸ್ಗೆ ಕೊಡಬೇಕಾಗಿರುತ್ತೆ. ಯಾವುದೇ ರೀತಿಯಾದಂಥ ತಪ್ಪು ಇನ್ಫಾರ್ಮೇಷನ್ನ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕ್ಲೋಸ್ ದ ಡೀಲ್ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಒಂದು ಕಡೆ ಹೋಗಿ ಸಾಯಿಲ್ ಟೆಸ್ಟ್ ಮಾಡಬೇಕಂದ್ರೆ ಆ ಏರಿಯಾ ಅಥವಾ ಆ ಲೊಕೇಶನ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಬಜೆಟ್ನ, ಅದನ್ನು ನೀವು ಅಷ್ಟೇ ಹೇಳಬೇಕಾಗಿರುತ್ತೆ. ತಪ್ಪಾಗಿ ಅಥವಾ ಕಮ್ಮಿ ಜಾಸ್ತಿ ಹೇಳುವ ಅಂಥ ಕೆಲಸಗಳನ್ನ ಇಲ್ಲಿ ಮಾಡಬಾರ್ದು. ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ನ ಕೊಡಬೇಕು, ಸರಿಯಾಗಿ ಮಾತಾಡಬೇಕು, ಹಾಗೆ ಡೀಲ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ವರ್ಕ್ ಆಗಿರುತ್ತೆ, ತುಂಬ ಏನು ಟ್ರಿಕ್ಕಿ ಇರೋದಿಲ್ಲ. ಹಾಗೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ಗಳಿರೋದಿಲ್ಲ, ಅದೊಂದು ಬೆಸ್ಟ್ ಪಾಯಿಂಟ್ ಆಗಿರುತ್ತೆ. ಬಂದಿರೋ ಕಾಲ್ಸ್ಗೆ ನಿಮಗೆ ಕೊಟ್ಟಿರೋ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಜಸ್ಟ್ ಕೊಡಬೇಕಾದಂಥ ಇನ್ಫಾರ್ಮೇಷನ್ ಕೊಡಬೇಕು ಅಷ್ಟೇ. ನಿಮ್ಮ ಕೆಲಸ ಅಲ್ಲಿಗೆ ಮುಗ್ದಿರುತ್ತೆ. ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ ಇಲ್ಲಿ ಇರೋದಿಲ್ಲ. ಇನ್ನು ದೇರ್ ಗೋಲ್ ಈಸ್ ಟು ಎನ್ಶೋರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಬಿಲ್ಡ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್. ನಾನು ನಿಮ್ಗೆ ಹೇಳ್ದಾಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಹಾಗೆ ನೀವು ನೋಡ್ಕೋಬೇಕು, ಚೆನ್ನಾಗಿ ಮಾತಾಡಿ ಅವ್ರಿಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ನ ಕೊಡಬೇಕು. ಹಾಗೆ ಲಾಂಗ್ ಟರ್ಮಲ್ಲಿ ಅವರು ನಿಮ್ಮ ಈ ಕಂಪ್ನಿಗೆ ಬಂದು ಸರ್ವಿಸ್ನ ತಗೊಳ್ಳೋ ಹಾಗೆ ನೀವು ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಲ್ಪ್ ರಿಸಾಲ್ವ್ ಇಶ್ಯೂಸ್ ಎಫೆಕ್ಟಿವ್ಲಿ ಆ್ಯಂಡ್ ಪಾಸಿಬ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರಿಯಾದ ರೀತಿಯಲ್ಲಿ ಅವ್ರಿಗಿರೋಂಥ ಇಶ್ಯೂಸ್ನ ಸಾಲ್ವ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಶುಡ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್, ಹಿಂದಿ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಇಂಗ್ಲೀಷು, ಹಿಂದಿ ಹಾಗೆ ಕನ್ನಡ
ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಹಿಂದಿ ಬರೋದಿಲ್ಲ ಅಂದರೆ ಅಥವಾ ಕನ್ನಡ ಬರೋದಿಲ್ಲ ಅಂದರೆ ಇಂಗ್ಲೀಷ್ ಹಿಂದಿ ಆದರೂ ಮಾತಾಡೋದಕ್ಕೆ ಬರಬೇಕು, ಅಥವಾ ಇಂಗ್ಲೀಷ್ ಕನ್ನಡ ಆದರೂ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ದು ಬರುತ್ತೆ ಅಂದರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಈ ಮೂರಲ್ಲಿ, ಓಕೆನಾ. ಆದರೆ 2 ಲ್ಯಾಂಗ್ವೇಜ್ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇಮಿಡಿಯೇಟ್ ಜಾಯ್ನಿಂಗ್ ಪ್ರಿಫರ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಇಮಿಡಿಯೇಟಾಗಿ ಜಾಯಿನ್ ಆಗ್ತೀನಿ ಅಂದರೆ ಇಲ್ಲಿ ನಿಮಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಫೀಸ್ ಟೈಮಿಂಗ್ಸ್ ಬಂದು 9 AM to 6 PM ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವು ಇಲ್ಲಿ ಕ್ವಶನ್ನ ರೇಸ್ ಮಾಡ್ಬೋದು. ಪಾರ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ 9 AM to 6 PM ಅಂತ ಹೇಳ್ತಿದ್ರೆ ಇದು ಹೇಗೆ ಪಾರ್ಟ್ ಟೈಮ್ ಆಗುತ್ತೆ ಅಂತ. ಇಲ್ಲಿ ಇನ್ನೊಂದು ನೋಟಿಸ್ ಮಾಡಿದರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಆಫೀಸ್ ಅವರ್ಸ್ ಎಷ್ಟಿರುತ್ತೆ, ಹೌದು 9 o'clock ಇಂದ 6 o'clock ಇರುತ್ತೆ. ಅದ್ರ ಬಿಟ್ವೀನ್ ನೀವು ವರ್ಕ್ ಮಾಡ್ತೀರಾ, ಅದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ನಿಮಗೆ ಯಾವ ಶಿಫ್ಟ್ ಓಕೆ ಆಗುತ್ತೆ, ಯಾವ ಟೈಮಿಂಗ್ಸ್ ಓಕೆ ಆಗುತ್ತೆ ಆ ಟೈಮಿಂಗ್ಸಲ್ಲಿ ನೀವು ಹೋಗಿ ವರ್ಕ್ನ ಮಾಡ್ಬೋದು. ಇವಾಗ ಸ್ಟೂಡೆಂಟ್ಸ್ ಆದರೆ ನಿಮಗೆ 12 o'clock 1 o'clockವರೆಗೂ ನಿಮಗೆ ಕಾಲೇಜ್ ಇದ್ದರೆ, ಅದಾದಮೇಲೆ ಇಲ್ಲಿ ನೀವು 6 o'clockವರೆಗೂ ಅಥವಾ ನಿಮಗೆ ಯಾವ ಟೈಮಿಂಗ್ ಸೆಟ್ ಆಗುತ್ತೆ ಆ ಟೈಮಿಂಗ್ಸಲ್ಲಿ ನೀವು ಹೋಗಿ ವರ್ಕ್ನ ಮಾಡ್ಬೋದು. ಇವಾಗ ಮಾರ್ನಿಂಗ್ ಶಿಫ್ಟ್ ಆಫ್ಟರ್ನೂನ್ ಶಿಫ್ಟ್ಸ್ ಅಂತ ಇರುತ್ತೆ, ಆ ಟೈಮಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ವರ್ಕ್ನ ಮಾಡ್ಬೋದು. ಅದನ್ನೇ ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಮೆನ್ಷನ್ ಮಾಡಿರೋದು. ಬಟ್ ಇಲ್ಲಿ ಆಫೀಸ್ ಟೈಮಿಂಗ್ಸ್ ಎಷ್ಟರಿಂದ ಎಷ್ಟೊತ್ತಿರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಇದಕ್ಕೆ ನೀವು ಅಪ್ಲೈ ಮಾಡಿದ್ಮೇಲೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಆ ಕಾಲಲ್ಲಿ ನೀವು ಎಲ್ಲ ಡೌಟ್ಸ್ಗಳ್ನು ಕ್ಲಿಯರ್ ಮಾಡ್ಕೊಬೋದು. ಅವರು ಕೂಡ ನಿಮಗೆ ಒಂದ್ಸಲ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಡೋಂಟ್ ವರಿ, ಆಯಿತಾ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಜಾಬ್ ರೋಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ವರ್ಕ್ ಲೊಕೇಶನ್ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ವಿಜಯನಗರ್, ಬ್ಯಾಂಗ್ಳೂರು, ಕರ್ನಾಟಕ ಆಗಿರುತ್ತೆ. ಇನ್ನೊಂದು ನೀವು ಇಲ್ಲಿ ನೋಡಿದ್ರೆ ಇನ್ನೊಂದು ಏರಿಯಾ ಕೂಡ ನಿಮಗೆ ನಗರ್ನ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಗೋವಿಂದ್ ರಾಜ್ ನಗರ್ ಸ್ಟ್ರೀಟ್ 1 ವಿಜಯನಗರ ಅಂತ ಹೇಳ್ತಾ ಇದ್ದಾರೆ. ಗೋವಿಂದ್ ರಾಜ್ ನಗರ್ ಇದೆ ಅಲ್ಲ ವಿಜಯನಗರಲ್ಲಿ, ಅಲ್ಲಿ ಫಸ್ಟ್ ಸ್ಟ್ರೀಟಲ್ಲಿ ಈ ಆಫೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಿಮಗೆ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ನೀವು ಬೇಕಂದರೆ ಹೋಗಿ ಅಲ್ಲಿ ಆಫೀಸ್ನ ಚೆಕ್ ಮಾಡಿ ಆಮೇಲೆ ನೀವು ಕೆಲಸಕ್ಕೆ ಜಾಯಿನ್ ಆಗ್ಬೋದು. ಓಕೆ, ನೀವು ವರ್ಕ್ ಫ್ರಮ್ ಆಫೀಸೇ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲಿ ಬರೋದಿಲ್ಲ. ಹಾಗೆ ಡಿಪಾರ್ಟ್ಮೆಂಟ್ ನೋಡಿದ್ರೆ ಕಸ್ಟಮರ್ ಸಪೋರ್ಟಲ್ಲಿ ನೀವು ವರ್ಕ್ನ ಮಾಡ್ತೀರಾ. ಎಂಪ್ಲಾಯಿ ಟೈಪ್ ನೋಡಿದ್ರೆ ಇಲ್ಲಿ ಮತ್ತೆ ನಿಮಗೆ ಪಾರ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ಕ್ಯಾಟಗರಿ ಬಂದರೆ ಕಸ್ಟಮರ್ ಸಪೋರ್ಟ್, ಸರ್ವಿಸ್ ಡಿವೈಡೆಡ್ ಅಂತ ಹೇಳ್ತಾರೆ. ಇನ್ನು ಶಿಫ್ಟ್ ನೋಡಿದ್ರೆ ಇದು ಕಂಪ್ಲೀಟ್ಲಿ ಡೇ ಶಿಫ್ಟ್ ಇರುತ್ತೆ. ಯಾವುದೇ ರೀತಿಯಾದಂಥ ನೈಟ್ ಶಿಫ್ಟ್ ಇಲ್ಲಿ ಮಾಡೋದಿಲ್ಲ. ಆಲ್ರೆಡಿ ನಿಮಗೆ ಟೈಮಿಂಗ್ಸ್ ಹೇಳಿರೋ ಹಾಗೆ 9 o'clock to 6 o'clock ಇಲ್ಲಿ ವರ್ಕ್ ಅವರ್ಸ್ ಇರುತ್ತೆ. ಇನ್ನು ಇಲ್ಲಿ ನಿಮಗೆ ಜಾಬ್ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ. ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಜುಕೇಷನ್ ನೋಡಿದರೆ ಗ್ರ್ಯಾಜುಯೇಟ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಡಿಗ್ರಿ, BCom, MBA ಆ ರೀತಿ ಕಂಪ್ಲೀಟ್ ಆಗಿದೆ ಅವ್ರುಗಳೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು. 12th 10th ಪಾಸ್ ಆಗಿರೋರನ್ನ ಇಲ್ಲಿ ತೊಗೊಳಲ್ಲ ಅಂತ ಹೇಳಿದ್ದಾರೆ. ಅಂದರೆ ತೊಗೊಳೋದೇ ಇಲ್ಲ ಅಂತ ಹೇಳಿಲ್ಲ, ಬಟ್ ಗ್ರ್ಯಾಜುಯೇಟ್ಸ್ ಬೇಕು ಅಂತ ಪ್ರಿಫರ್ ಮಾಡಿದ್ದಾರೆ. ನಿಮಗೆ ಬೇಕಂದರೆ 12th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡಿ, ಸಿಕ್ಕಿದ್ರೆ ಒಳ್ಳೆಯದಾಗಿರುತ್ತೆ. ಇನ್ನು ಸ್ಕಿಲ್ಸ್ ನೋಡಿದರೆ ಕೋಲ್ಡ್ ಕಾಲ್ಸ್, ಟೆಲಿಕಾಲರಿಂಗ್, ಕಸ್ಟಮರ್ ಸರ್ವಿಸ್ ಆ ರೀತಿಯಾದಂಥ BPO ಟೀಮ್ ಈ ರೀತಿಯಾದಂಥ ರೋಲ್ಸ್ಗಳಲ್ಲಿ ನಿಮಗೆ ಅಂದರೆ ಸ್ಕಿಲ್ಸ್ಗಳು ಇರಬೇಕಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ಇಂಗ್ಲೀಷ್ ಲೆವೆಲ್ ನೋಡಿದ್ರೆ ಗುಡ್ ಇಂಗ್ಲೀಷ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಜೆಂಡರ್ ಕೇಳಿದ್ರೆ ಒನ್ಲಿ ಫಾರ್ ಫೀಮೇಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ಮೇಲ್ಸ್ಗೆ ವರ್ಕಿಂಗ್ ಇಲ್ಲ, ಒನ್ಲಿ ಫೀಮೇಲ್ಸಿಗೆ ಮಾತ್ರ ಇಲ್ಲಿ ವರ್ಕ್ ಇರೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಪ್ನಿ ನೇಮು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಇಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಬೇಕಂದರೆ ಒಂದು ಸಲ ಗೂಗಲಲ್ಲೂ ಕೂಡ ಸರ್ಚ್ ಮಾಡಿ ಇದರ ರಿವ್ಯೂಸು ಎಲ್ಲನೂ ನೀವು ಚೆಕ್ ಮಾಡ್ಬೋದು. ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ಈ ಕಂಪ್ನಿ ರಿವ್ಯೂ ಬಗ್ಗೆ ಎಷ್ಟು ಸ್ಟಾರ್ಸ್ ರೇಟಿಂಗ್ ಇದೆ ಅಂತ ಚೆಕ್ ಮಾಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿರೋದು. ನೀವು ಬೇಕಾದರೆ ಇನ್ನೊಂದು ಸಲ ಇದಕ್ಕೆ ಚೆಕ್ ಮಾಡ್ಕೊಬೋದು. ಬಟ್ ಹೇಗೆ ಅಂದರೆ ನಿಮಗೂ ಒಂದು ಗ್ಯಾರಂಟಿ ಇರುತ್ತೆ ಹೇಗಿದೆ ಕಂಪ್ನಿ, ಅದು ಏನು ಕೆಲಸ ಮಾಡುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಒಂದು ಸಲ ಚೆಕ್ ಮಾಡೇ ಹೇಳಿರ್ತೀನಿ. ನನಗೆ ಸರಿ ನಿಮಗೆ ಹೇಳ್ಬೋದು, ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಮಾತ್ರ ನಾನು ಹೇಳ್ತೀನಿ. ಸೊ ನೀವು ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಬೋದು. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಪಾರ್ಟ್ ಟೈಮ್ಗೆ 20,000 to 25,000 ಸ್ಯಾಲ್ರಿ ಎಲ್ಲೂ ಅಷ್ಟು ಕೊಡೋದಿಲ್ಲ, ಬಟ್ ಇಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಒಂದು ಟ್ರಿಕ್ಕಿ ಏನು ಅಂದರೆ ಇದು ವರ್ಕ್ ಫ್ರಮ್ ಆಫೀಸ್ ಇದೆ ಅಷ್ಟೇ, ಬಟ್ ಈಸಿ ಆಗಿದೆ ಕೆಲಸ. ಆದಷ್ಟು ವರ್ಕ್ ಫ್ರಮ್ ಆಫೀಸ್ ಯಾರು ಸರ್ಚ್ ಮಾಡ್ತಾ ಇದ್ದೀರಾ ಯಾರು ಕೂಡ ಮಿಸ್ ಮಾಡದೆ ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ.
ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈ ಮಾಡೋದಂದರೆ, ಇಲ್ಲಿ ಅಪ್ಲೈ ಫಾರ್ ಜಾಬ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಲೊಕೇಶನ್ಗೆ ಬಂದು ನೀವು ಅಂದರೆ ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ, ಅದಕ್ಕೆ ನೀವು ಓಕೆ ಅಲ್ವಾ ಅಂತ ಕೇಳ್ತದೆ. ನಿಮಗೆ ವರ್ಕ್ ಫ್ರಮ್ ಆಫೀಸ್ ಮಾಡೋದಕ್ಕೆ ಓಕೆ ಇದ್ದರೆ ಮಾತ್ರ ಇಲ್ಲಿ ಅಪ್ಲೈ ಎನಿವೇಸ್ ಅಂತ ಕೊಡಬೇಕು, ಓಕೆನಾ. ಬಟ್ ನನ್ನ ಲೊಕೇಶನ್ ಇಲ್ಲಿ ಬೇರೆ ಇರೋದ್ರಿಂದ ಲೊಕೇಶನ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಬೇಕಂತ ಮೆನ್ಷನ್ ಮಾಡಿದೆ. ನೀವು ಕೂಡ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡೋಕ್ಕೆ ಓಕೆ ಇದ್ದರೆ ಅಪ್ಲೈ ಎನಿವೇಸ್ ಅಂತ ಕೊಡ್ಬೋದು, ಓಕೆನಾ. ಹಾಗೆ ಕೊಟ್ಟರೆ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟು ಬಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನಿಮಗೆ ಅಪ್ನಾದಲ್ಲಿ ನೀವು ಕೊಟ್ಟಿರೋವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ನಿಮಗೆ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ಮೇಲ್ನ ಚೆಕ್ ಮಾಡ್ತಾ ಇರಿ, ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ತಾ ಇರಿ. ಹಾಗೆ ಕಾಲ್ಗೆ ಆದಷ್ಟು ಅಟೆಂಡ್ ಮಾಡಿ ಅನ್ನೋನ್ ನಂಬರ್ಸಿಂದ ಬಂದಾಗ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಅದರಿಂದ ನನಗೂ ಕೂಡ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಇರುತ್ತೆ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.